ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು. ಹೆಚ್ಚು ಸಮಯ ತೆಗೆದುಕೊಳ್ಳದೆ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಕೆಸೆಟ್ 2025 ಪರೀಕ್ಷೆಗೆ ಇನ್ನೇನು ಕೇವಲ 35 ದಿನ ಉಳಿದೈತಿ. ಈ 35 ದಿನದೊಳಗಡೆ ರಿಸರ್ಚ್ ಆಪ್ಟಿಟ್ಯೂಡ್ ಪೇಪರ್ 1 ಒಳಗೆ ಬರುವಂಥ ಯೂನಿಟ್ ನಂಬರ್ 2 ದ್ಯಾಟ್ ಈಸ್ ಈ ಆಪ್ಟಿಟ್ಯೂಡ್ ಒಳಗಡೆ ಏನು ಓದಬೇಕು, ಏನನ್ನು ಓದಬಾರ್ದು, ಯಾವ ವಿಷಯಕ್ಕೆ ಪ್ರಾಮುಖ್ಯತೆ ಕೊಡಬೇಕು, ಯಾವ ವಿಷಯದ ಮೇಲೆ ಪದೇ ಪದೇ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ, ಹೇಗೆ ನಾವು ಪ್ರಮುಖ ವಿಷಯಗಳನ್ನು ಹೆಂಗೆ ಲಿಸ್ಟ್ ಔಟ್ ಮಾಡೋದು, ಇವತ್ತು ನಿಮಗೆ ನಾನು ಎಲ್ಲ ವಿಷಯಗಳನ್ನು ಹೇಳಾಕೊಂಟೇನಿ. ಸಮಾಧಾನದಿಂದ ಮತ್ತು ತಾಳ್ಮೆಯಿಂದ ಕೇಳಿದರೆ ಮಾತ್ರ ನಿಮಗಿದು ಅರ್ಥ ಆಗ್ತದೆ, ಇಲ್ಲ ಅಂದರೆ ಅರ್ಥ ಆಗೋದಿಲ್ಲ. ನಾನು ಈ ರೀತಿಯೊಳಗೆ ನಿಮಗೆಲ್ಲ ಏನು ಯೂನಿಟ್ದು ನೋಟ್ಸ್ ಮಾಡಿದ್ದೀನಿ. ತಮಗೇನಾದರೂ ಬೇಕಾದರೆ ನಾನು ನಿಮಗೆ ಕಡಿಮೆ ಬೆಲೆ ಒಳಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನನಗೆ ನೀವು ಸಂಪರ್ಕಿಸಬಹುದು. ಅದ್ರ ಜೊತೆಗೆ ನಿಮಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು 2013ರಿಂದ ಹಿಡ್ಕೊಂಡು 2024ವರೆಗೂ ಕೂಡ ಪ್ರಶ್ನೆ ಪತ್ರಿಕೆಗಳು ಬೇಕಾದರೆ ವಿತ್ ಕೀ ಆನ್ಸರ್, ಅಫಿಷಿಯಲ್ ಕೀ ಆನ್ಸರ್ಗಳು ಬೇಕಾದರೆ ನನಗೆ ನೀವು ಕೆಳಗೆ ಕೊಟ್ಟಿರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ಸಂಖ್ಯೆಗೆ ಸಂಪರ್ಕಿಸಬಹುದು. ಕೇವಲ 30 ರೂಗಳಲ್ಲಿ ನೀವು ಪಾವತಿ ಮಾಡಿ ಪಡೆಯಬೇಕಾಗ್ತದೆ. ಸೊ ನೇರವಾಗಿ ವಿಷಯಕ್ಕೆ ಬರೋದಾದರೆ ದ ವೆರಿ ಫಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಈಸ್ ಮೆಥಡ್ಸ್ ಆಫ್ ರಿಸರ್ಚ್. ಯಾವ್ಯಾವುದಪ್ಪ ಮೆಥಡ್ಸ್ ಆಫ್ ರಿಸರ್ಚ್? ಹಿಸ್ಟೋರಿಕಲ್ ರಿಸರ್ಚ್ ಆಗಿರ್ಬೋದು, ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಆಗಿರ್ಬೋದು, ಸರ್ವೆ ಮೆಥಡ್ ಆಗಿರ್ಬೋದು. ಹಿಸ್ಟ್ರಿ ಅಂದರೆ ಏನೇನು ಬರ್ತದೆ ನಿಮಗೆ? ನೋಡಿರಿ, ಇದು 2025 ಒಳಗಡೆ ಆಗಿರುವಂಥ ಒಂದು ಪ್ರಶ್ನೆ ಇದು. ಇದನ್ನು ನೀವು ಹೆಂಗೆ ಮರೆಯೋಕ್ಕೆ ಸಾಧ್ಯ ಇದೆ, ಹೌದಲ್ವಾ? ಹಿಸ್ಟ್ರಿಯನ್ನು ನೆನಪು ಬರೋದೇನು? ದ ಪಾಸ್ಟ್ ಇವೆಂಟ್ಸ್. ಅದು ಪಾಸ್ಟ್ ಇವೆಂಟ್ಸನ್ನು ಎಕ್ಸಾಮಿನ್ ಮಾಡಿ ಪ್ರೆಸೆಂಟ್ ಟೈಮ್ಗೆ ಅಪ್ಲಿಕೇಶನ್ ಮಾಡ್ತದೆ. ದಟ್ ಈಸ್ ಕಾಲ್ಡ್ ಹಿಸ್ಟೋರಿಕಲ್ ರಿಸರ್ಚ್. ನೋಡಿರಿ, ಈಗ ನಿಮಗೆ ಒಂದು ಗೊತ್ತಾದರೆ ಉತ್ತರನೇ ಸಿಕ್ಬಿಡುತ್ತೆ. ಇಂಥ ಪ್ರಶ್ನೆಗಳು ನಿಮಗೆ ಮ್ಯಾಥ್ಸ್ ದ ಫಾಲೋವಿಂಗ್ಗಳು ಸಿಗ್ತಾವೆ. ನಿಮ್ಮ ತಲೆಯನ್ನು ಬಳಕೆ ಮಾಡಿ ನೀವೇನು ಮಾಡಬೇಕು, ಈ ರೀತಿಯ ಉತ್ತರಗಳನ್ನು ಕಂಡುಹಿಡಿಬೇಕಪ್ಪ. ಇನ್ನೊಂದು ಪ್ರಶ್ನೆ UGC ನೆಟ್ ಆಫ್ಲೈನ್ ಒಳಗಡೆ 2024 ಪ್ರಶ್ನೆ ಕೇಳ್ಯಾನ. ಇದು ಟೈಪ್ ಆಫ್ ಮೆಥಡ್ಸ್ ಆಫ್ ರಿಸರ್ಚ್ ಒಳಗೆ ಬರುತ್ತೆ. ಸಿಸ್ಟಮ್ಯಾಟಿಕ್ ಆಫ್ ಎಲಿಮಿನೇಷನ್ ಆಫ್ ಎಕ್ಸ್ಟ್ರಾನ್ಸಿಯಸ್ ವೇರಿಯಬಲ್ಸ್ ಅದರ್ ದೆನ್ ದೋಸ್ ಯು ಆರ್ ಇಂಟ್ರೆಸ್ಟೆಡ್ ಇಟ್ ಕ್ಯಾನ್ ಬಿ ಅಚೀವ್ಡ್ ಇನ್ ಅಂತ ಕೇಳ್ಯಾರ. ಸೊ ಹೀಗಾಗಿ UGC ನೆಟ್ ಆಫ್ಲೈನ್ 2024 ಎಕ್ಸ್ ವರ್ಷನ್ ಒಳಗೆ ಕೇಳಿರುವಂಥ ಪ್ರಶ್ನೆ ಇದು. ದ ರೈಟ್ ಆನ್ಸರ್ ಈಸ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ಓಕೆ, ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ಮುಂದೆ ನಾನು ನಿಮಗೆ ತೋರಿಸ್ತೀನಿ ಮೆಥಡ್ಸ್ ಆಫ್ ರಿಸರ್ಚ್ ಮೇಲೆ. ನಾವು ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಆಗಿರ್ಬೋದು, ಡಿಸ್ಕ್ರಿಪ್ಟಿವ್ ರಿಸರ್ಚ್ ಆಗಿರ್ಬೋದು, ಹಿಸ್ಟೋರಿಕಲ್ ಆಗಿರ್ಬೋದು, ಅಗೇನ್ ಆ್ಯಕ್ಷನ್ ಆಗಿರ್ಬೋದು, ಸರ್ವೆ ಮೆಥಡ್ ಆಗಿರ್ಬೋದು. ಸೊ ಹೀಗಾಗಿ ನೀವೇನು ಮಾಡಬೇಕು, ಮೆಥಡ್ಸ್ ಆಫ್ ರಿಸರ್ಚನ್ನು ಓದ್ಕೋರಿ. ಮುಂದಿನ ವೆರಿ ಇಂಪಾರ್ಟೆಂಟ್ ಟಾಪಿಕ್ 2.2 ಸ್ಟೆಪ್ಸ್ ಆಫ್ ರಿಸರ್ಚನ್ನು ಓದ್ಕೋರಿ ನೀವು. ಸ್ಟೆಪ್ಸ್ ಆಫ್ ರಿಸರ್ಚ್ ಒಳಗಡೆ ಪ್ರಶ್ನೆ 2021 ಒಳಗೆ ಕೇಳ್ಯಾನ ಇದನ್ನು. ಓಕೆನಾ, ಕೆಸೆಟ್ 2021 ಒಳಗೆ ಕೇಳ್ಯಾನ. ಇದೇ ಒಂದು ಪ್ರಶ್ನೆ 2023 ಒಳಗೆ ಅಗೇನ್ ಕೆಸೆಟ್ ಒಳಗೆ ಕೇಳ್ಯಾನ. ಓಕೆನಾ, ಸೊ ಹೀಗಾಗಿ ಭಾಳ ಬಿ ಕೇರ್ಫುಲ್ಲಿಂದ ಈ ಟಾಪಿಕನ್ನು ಓದ್ಕೋರಿ, ಭಾಳ ಇಂಪಾರ್ಟೆಂಟ್ ಇದೆ. ಅಗೇನ್ ಮತ್ತೆ 2025 ಒಳಗಡೆ ಕೂಡ ಒಂದು ಕ್ವೆಶ್ಚನ್ ಕೇಳ್ಯಾನ ನೋಡ್ರಿ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ರೈಟ್ ಸೀಕ್ವೆನ್ಸ್ ಆಫ್ ಕಂಡಕ್ಟಿಂಗ್ ರಿಸರ್ಚ್ ಅಂತ ಕೇಳ್ಯಾನ. ಸೀಕ್ವೆನ್ಸ್ ಮೇಲೆ ಭಾಳ ಪ್ರಶ್ನೆಗಳು ಬರತ್ತವ. ನೀವು ಏನಾದರೂ ಇದನ್ನು ನೀವು ಒಂದು ವೇಳೆ ಅಲ್ಲಗಳಿದ್ರೆ ನಿಮಗೆ 2-3 ಮಾರ್ಕ್ಸ್ ಹೋಗ್ತದೆ. ಓಕೆನಾ, 2-4 ಮಾರ್ಕ್ಸ್ ಹೋಗ್ತಾವ. ಸೊ ಹೀಗಾಗಿ ಬಹಳ ಮುಖ್ಯವಾಗಿರುವಂಥ ವಿಷಯ ಇದೆ, ಓದ್ಕೋರಿ. ಈಗ ನೋಡಿರಿ, ಈಗ ಸ್ಟೆಪ್ಸ್ ಆಫ್ ರಿಸರ್ಚ್. ಫಸ್ಟಿಗೆ ನಾವೇನು ಮಾಡಬೇಕು, ಪ್ರಾಬ್ಲಮನ್ನು ಐಡೆಂಟಿಫೈ ಮಾಡಬೇಕು, ರಿವ್ಯೂ ಆಫ್ ಲಿಟ್ರೇಚರ್ ಮಾಡಬೇಕು, ಹೈಪೋಥಿಸಿಸ್ ಒಂದು ಕ್ರಿಯೇಟ್ ಮಾಡಬೇಕು, ಒಂದು ಮೆಥಡಾಲಜಿಯನ್ನು ಚೂಸ್ ಮಾಡಬೇಕು, ಡಾಟಾ ಕಲೆಕ್ಟ್ ಮಾಡಬೇಕು, ಅನಲೈಸ್ ಮಾಡಬೇಕು, ಮತ್ತು ಲಾಸ್ಟ್ಗೆ ಒಂದು ಕನ್ಕ್ಲೂಷನ್ ಕೊಡಬೇಕಿದೆ. ಸೊ ಹೀಗೆ ನಾವೇನು ಮಾಡಬೇಕು, ಆಮೇಲೆ ನೀವು ಬೇಗ ಪ್ರೆಸೆಂಟ್ ಮಾಡ್ಬೋದು ಅದನ್ನು. ಅಂದರೆ ದೀಸ್ ಆರ್ ದ ಸ್ಟೆಪ್ಸ್ ಆಫ್ ಕಂಡಕ್ಟಿಂಗ್ ದ ರಿಸರ್ಚ್ ಪೇಪರ್ ಅಥವಾ ರಿಸರ್ಚ್ ಅಂತ ಹೇಳ್ಬೋದು. ಸೊ ಇವನ್ನೆಲ್ಲ ನೀವು ಓದ್ಕೋಬೇಕು. ಇನ್ನೊಂದು, ನೀವು ಮಾಸ್ಟರ್ ಡಿಗ್ರಿ ಒಳಗೆ ಡೆಸರ್ಟೇಷನ್ ಮಾಡಿರ್ತೀರಿ ಅಥವಾ ಒಂದು ಥೀಸಿಸ್ ಅಂತ ಏನು ಸಬ್ಮಿಟ್ ಮಾಡಿರ್ತೀರಿ. ಬಟ್ ಅಫ್ಕೋರ್ಸ್ ಥೀಸಿಸ್ ಈಸ್ ನಾಟ್ ಗೋಯಿಂಗ್ ಟು ಸಬ್ಮಿಟ್ ಇನ್ ದ ಮಾಸ್ಟರ್ ಡಿಗ್ರೀಸ್. ಇನ್ನು ಇಂಡಿಯಾದೊಳಗಡೆ ನಾವು ಡೆಸರ್ಟೇಷನನ್ನು ಬರಿತೀವಿ. ಓಕೆ, ಆಸ್ ವೆಲ್ ಯೂಶ್ವಲಿ ಯೂನಿವರ್ಸಿಟಿ ಲೆವೆಲ್ ಒಳಗಡೆ ಇದ್ರ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ. ನೋಡಿರಿ, ರಿಲಿವೆಂಟ್ ಟಾಪಿಕ್ ಮೇಲೆ ಪ್ರಶ್ನೆಗಳು ಬರತ್ತವ. ಓಕೆನಾ, ಸೊ ಹೀಗಾಗಿ ಇದು ಭಾಳ ಮುಖ್ಯ ಇದೆ. ಇದನ್ನು UGC ನೆಟ್ ಒಳಗೆ ಕೇಳ್ಯಾರ. ಪ್ರಿಲಿಮಿನರಿ ಪೇಜ್ ಒಳಗೆ ಏನು ಬರೀತಿ, ಮೇನ್ ಬಾಡಿ ಒಳಗೆ ಏನು ಬರೀತಿ, ಓಕೆನಾ, ಕೊನೆಗೆ ಏನು ಬರೀತಿ ಅಂತ ಕೇಳ್ಯಾರ. 2023 ಕೆಸೆಟ್ ಒಳಗೆ ಕೂಡ ಕೇಳ್ಯಾರ ನೋಡ್ರಿ. ಓಕೆನಾ, ಈ ಡೆಸರ್ಟೇಷನ್ ಮೇಲೆ ಪ್ರಶ್ನೆಗಳು ಕೂಡ ಕೇಳ್ಯಾನ. ಥೀಸಿಸ್ ಈಸ್ ಟೈಪಿಕಲಿ ರೆಸ್ಪಾನ್ಸಿಬಲ್ ಟು ಔಟ್ಲೈನಿಂಗ್ ದ ರಿಸರ್ಚ್ ಆಬ್ಜೆಕ್ಟಿವ್ಸ್, ಮೆಥಡಾಲಜಿ, ಸ್ಕೋಪ್ ಆಫ್ ಸ್ಟಡಿ. ಇಂಟ್ರೊಡಕ್ಷನ್ ಕೊಡಬೇಕು. ನಾವು ಏನು ಮಾಡಬೇಕು, ಔಟ್ಲೈನಿಂಗ್ ಅಂತಂದ್ರೆ ಏನು, ಇಟ್ ಈಸ್ ನಥಿಂಗ್ ಬಟ್ ಇಂಟ್ರೊಡಕ್ಷನ್ ಅಂತ ಗೊತ್ತಿರಬೇಕು, ಹೌದಲ್ವಾ? ಹೀಗಾಗಿ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು. ಓಕೆನಾ, ಸೊ ಇದು ನಿಮಗೆ ಅರ್ಥ ಆಗಿದೆಯಾ ಅಂತ ನಾನು ಭಾವಿಸ್ತೇನೆ. ಓಕೆನಾ, ಸೊ ಮತ್ತೆ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಅಗೇನ್ 2.4 ಇಟ್ ಈಸ್ ಅ ಲ್ಯಾಂಗ್ಟಿಟ್ಯೂಡ್ನಲ್ ಸ್ಟಡೀಸ್.
ನೋಡಿರಿ ಲ್ಯಾಂಗ್ಟಿಟ್ಯೂಡ್ ಸ್ಟಡೀಸ್ ಮೇಲೆ 2020 ಮೇಲೆ ಪ್ರಶ್ನೆ ಕೇಳಿ ಅಂತಾನೆ. ಈಗ ಮತ್ತೆ 2026 ಮೇಲೆ ಪ್ರಶ್ನೆ ಕೂಡ ಕೇಳ್ತಾನೆ. ಅಂದರೆ ಸಿಂಪಲ್ ಲ್ಯಾಂಗ್ಟಿಟ್ಯೂಡ್ ಸ್ಟಡೀಸ್ ಅಂದ್ರೆ ಏನಂದ್ರು, ಈಗ ಒಂದು ರಿಸರ್ಚ್ ಮೆಥಡನ್ನು ಕಂಡಕ್ಟ್ ಮಾಡ್ತಿದ್ದೀವಿ ಒಂದೇ ಗ್ರೂಪ್ನಿಂದ. ಓಕೆನಾ, ಏನು ಒಂದೇ ಗ್ರೂಪ್ ಏನು ಸ್ಯಾಂಪಲ್ ತೊಗೊಂಡಿರ್ತೀವಲ್ಲ ಅದನ್ನು ನಾವು ಅಬ್ಸರ್ವ್ಡ್ ರಿಪೀಟೆಡ್ ಆಗಿ ಅದನ್ನು ಸ್ಟಡಿ ಮಾಡಿದರೆ ಅಥವಾ ಅಬ್ಸರ್ವ್ ಮಾಡಿದರೆ ಲಾಂಗ್ ಪೀರಿಯಡ್ವರೆಗೆ ಅದಕ್ಕೆ ನಾವೇನು ಹೇಳ್ತೀವಿ ಲ್ಯಾಂಗ್ಟಿಟ್ಯೂಡ್ ಸ್ಟಡೀಸ್. ಈಗ ಒಂದು ಗ್ರೂಪ್ ಇದೆ, ಆ ಗ್ರೂಪಿಂದ ಏನು ಮಾಡಿರ್ತೀವಿ ನಾವು ಕೆಲವೊಂದು ಡಾಟಾಗಳನ್ನು ತೊಗೊಳ್ತಿರ್ತೀವಿ. ನಾವು ಏನು ಮಾಡ್ತೀವಿ ಅದನ್ನು ಕಂಟಿನ್ಯೂ ಆಗಿ ಏನು ಮಾಡ್ತೀವಿ ಅದನ್ನು ಓವರ್ ಟೈಮ್ ಕಂಟಿನ್ಯೂ ಆಗಿ ಅದನ್ನು ಅಬ್ಸರ್ವ್ ಮಾಡ್ತಿರ್ತೀವಿ, ಇಲ್ಲ ಅದನ್ನು ಸ್ಟಡಿ ಮಾಡ್ತಿರ್ತೀವಿ. ಈ ಒಂದು ಕ್ರಿಯೆಗೆ ಏನಂತೆ ನಾವು ಲಾಂಗಿಟ್ಯೂಡ್ ಸ್ಟಡಿ ಅಂತ ಹೇಳ್ತೀವಿ. ಇದು ಪ್ರಶ್ನೆ ಬಂದಿದೆ, ಮುಂದಿನ ಸಲನೂ ಬರ್ತದೆ. ಓಕೆನಾ, ಸೊ ಅದರದ ಲಕ್ಷಣಗಳನ್ನು ಕೂಡ ಓದ್ಕೋರಿ, ಅದು ಬಹಳ ಮುಖ್ಯ ಇದೆ. ಸೊ ನೆಕ್ಸ್ಟ್ ಬರೋದು ಪ್ಲೆಜಾರಿಸಮ್ ಅಂತ ಬರ್ತದೆ. ಪ್ಲೆಜಾರಿಸಮ್ ಬಗ್ಗೆ ನೀವು ಕೂಡ ನಿಮ್ಮ ಮಾಸ್ಟರ್ ಡಿಗ್ರಿ ಓದಿರ್ತೀರಿ, ಬಟ್ ಇದು ಬಹಳ ಇಂಪಾರ್ಟೆಂಟ್ ಇದೆ. ಸೊ ವಾಟ್ ಈಸ್ ಪ್ಲೆಜಾರಿಸಮ್ ಮತ್ತು ಅದರ ಟೈಪ್ಸ್ ಆಫ್ ಪ್ಲೆಜಾರಿಸಮ್ ಅಂತ ಬಗ್ಗೆ ಕೂಡ ಓದ್ಕೋಬೇಕಾಗತ್ತೆ. ಸೊ ಬಹಳ ಮುಖ್ಯ ಇದೆ, ಸೊ ಓದ್ಕೋರಿ. ಮತ್ತು 2.5 ಸ್ಯಾಂಪ್ಲಿಂಗ್ ಮೇಲೆ ಓದ್ಕೋರಿ. ವಾಟ್ ಈಸ್ ಸ್ಯಾಂಪ್ಲಿಂಗ್, ದ ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್, ಪ್ರೊಬಾಬಿಲಿಟಿ ಆ್ಯಂಡ್ ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್. ನೋಡಿರಿ, ಈಗ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಮೇಲೆ ಕೇಳ್ತಾನೆ ಇಲ್ಲಿ. ಮುಂದಿನ ವರ್ಷ ಏನು ಮಾಡ್ತಾನೆ ಅಂದರೆ ಈ ವರ್ಷ ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಮೇಲೆ ಕೇಳ್ತಾನೆ. ಓಕೆನಾ, ಸ್ನೋಬಾಲ್ ಸ್ಯಾಂಪ್ಲಿಂಗ್ ಕೂಡ ಇಂಪಾರ್ಟೆಂಟ್ ಇದೆ. ಫೋಕಸ್ ಸ್ಯಾಂಪ್ಲಿಂಗ್ ಮೇಲೆ ಕೂಡ ಕ್ವಶನ್ಸ್ ಕೇಳ ನೋಡ್ರಿ ಈಗ. ಸೊ ಹೀಗಾಗಿ ಸ್ಯಾಂಪ್ಲಿಂಗ್ ಈಸ್ ಅನದರ್ ಇಂಪಾರ್ಟೆಂಟ್ ಟಾಪಿಕ್ ಇದೆ. ಓಕೆನಾ, ನೀವು ಮರೆಯೋ ಹಾಗಿಲ್ಲ, ಇವನನ್ನು ದಯವಿಟ್ಟು ಓದ್ಕೋರಿ. ನಾನು ನಿಮಗೆ ಹೇಳೋ ಕೆಲಸ ಮಾಡ್ತೀನಿ. ನಿಮ್ಗೇನಾದರೂ ಇದು ನೋಟ್ಸ್ ಬೇಕಾದರೂ ಕೂಡ ನಾನು ಸಂಪರ್ಕಿಸ್ಬೋದು. ನಿಮ್ಗೆ ಕಡಿಮೆ ಬೆಲೆಗಳು ಕೊಡೋಕೆ ನಾನು ಇಷ್ಟಪಡ್ತೀನಿ ಅಷ್ಟೇ. ನೀವು ಹೆಂಗೆ ಸಂಪರ್ಕಿಸಬೇಕಪ್ಪ ಅಂದರೆ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನನಗೆ ಸಂಪರ್ಕಿಸೋ ಒಂದು ಸಂಖ್ಯೆ ಇರ್ತದೆ, ಅದಕ್ಕೆ ನೀವು ಸಂಪರ್ಕಿಸ್ಬೋದು. ಹೈಪೋಥಿಸಿಸ್ ಮೇಲೆ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಓಕೆನಾ, ಹೈಪೋಥಿಸಿಸ್ ಕ್ರಿಯೇಟ್ ಮಾಡಿ. ಈ ನಲ್ ಹೈಪೋಥಿಸಿಸ್ ಅಂದರೆ ಏನು, ಅದರೊಳಗಡೆ ಏನು ಡಿಫ್ರೆನ್ಸ್ ಇರೋಂಗಿಲ್ಲ, ನೋ ಡಿಫ್ರೆನ್ಸ್ ಇರ್ತದೆ. ಅದಕ್ಕೆ ನಾವೇನಂತೀವಿ ನಲ್ ಹೈಪೋಥಿಸಿಸ್ ಅಂತ ಹೇಳ್ತೀವಿ. 2021 ಕೇಸೆಟ್ ಒಳಗೆ ಕೇಳ ನೋಡ್ರಿ ಇದನ್ನು. ಸೊ ಹೀಗಾಗಿ ನೀವು ಮರೆಯೋ ಹಾಗಿಲ್ಲ, ಅರ್ಥ ಆಯ್ತಾ? ಸೊ ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್ ಇದೆ. ಹೈಪೋಥಿಸಿಸ್ ಕೂಡ ಇಂಪಾರ್ಟೆಂಟ್. ಎಥ್ನೋಗ್ರಾಫಿ ರಿಸರ್ಚ್ ಇದೆ 2021 ಒಳಗಡೆ ಕೇಳ್ಯಾನ. ಎಥ್ನೋಗ್ರಾಫಿಕ್ ಮತ್ತು ನ್ಯಾಟ್ನೋಗ್ರಾಫಿಕ್. ಇಂಟರ್ನೆಟ್ ಒಳಗೆ ಏನು ಎಥ್ನೋಗ್ರಾಫಿಕ್ ಬಗ್ಗೆ ಸ್ಟಡಿ ಮಾಡ್ತೀವಲ್ಲ, ಆನ್ಲೈನ್ ಅಡಾಪ್ಟೇಷನ್ ಆಫ್ ಎಥ್ನೋಗ್ರಾಫಿ ಏನಿದೆ ದಟ್ ಇಸ್ ಕಾಲ್ಡ್ ನ್ಯಾಟ್ನೋಗ್ರಾಫಿಕ್ಸ್. ನೆಟ್ ಅಂದರೆ ಏನು, ಇಂಟರ್ನೆಟ್ ತಾನೇ. ಎಥ್ನೋ ಅಂತಂದರೆ ಏನು, ಇಟ್ ಇಸ್ ನಥಿಂಗ್ ಬಟ್ ಸ್ಟಡಿಂಗ್ ಆಫ್ ಏನು ಕಲ್ಚರಲ್ ಕಮ್ಯುನಿಟಿ ತಾನೇ. ಸೊ ಹಾಗೆ ಎಥ್ನೋಗ್ರಾಫಿಕ್ ಅಥವಾ ನ್ಯಾಟ್ನೋಗ್ರಾಫಿಕ್ ರಿಸರ್ಚನ್ನು ಓದ್ಕೊರು ನೀವು, ಭಾಳ ಇಂಪಾರ್ಟೆಂಟ್ ಇದೆ. ಮತ್ತು ಮುಂದಿನ ವಿಷಯ ಏನೇನು ವಾಟ್ ಈಸ್ ರಿಸರ್ಚ್ ಮತ್ತು ರಿಸರ್ಚ್ದು ಇಂಪಾರ್ಟೆಂಟ್ ಟರ್ಮ್ಸನ್ನು ಕೂಡ ನೀವು ಓದ್ಕೋಬೋದು. ಇದೇನು ಅಷ್ಟೇನು ಭಾಳ ಪ್ರಾಮುಖ್ಯತೆ ಇಲ್ಲ, ಬಟ್ ನಿಮಗೆ ಭಾಳ ಮುಖ್ಯ ಅಂತ. ಇನ್ನು ಪಾಸಿಟಿವಿಸಮ್ ಅಪ್ರೋಚ್ ಬಗ್ಗೆ ಕೂಡ ಇಂಪಾರ್ಟೆಂಟ್ ಇದೆ. ಪಾಸಿಟಿವಿಸಮ್ ಅಪ್ರೋಚ್ ಆಫ್ ಇದು 2023 ಕೇಸರ್ ಒಳಗೆ ಕೇಳ್ಯಾನ. ಮತ್ತು ಅಗೇನ್ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳು ಕೇಳತ್ತಾನ. ಸೊ ಹೀಗಾಗಿ ಪಾಸಿಟಿವಿಸಮ್ ಅಪ್ರೋಚ್ ಮತ್ತು ಪೋಸ್ಟ್ ಪಾಸಿಟಿವಿಸಮ್ ಇಲ್ಲಿ ಎರಡು ಕೂಡ ಕೊಡ್ತೀನಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆನಾ, ಸೊ ಅವನ್ನೆರಡು ಕೂಡ ಓದ್ಕೊರಿ. ಇದು 2.10 ಇದೆ ನೋಡ್ರಿ. ಈಗ ಇದ್ರ ಕೂಡ ಪೋಸ್ಟ್ ಪಾಸಿಟಿವಿಸ್ಟಿಕ್ ಅಪ್ರೋಚ್ ಆಫ್ ರಿಸರ್ಚ್. ಇದ್ರ ಮೇಲೆ ಪ್ರಶ್ನೆಗಳು ಬಂದಿಲ್ಲ ಅಂದರೂ ಕೂಡ ಭವಿಷ್ಯದೊಳಗೆ ಬರುವಂಥ ಅವಕಾಶಗಳು ಭಾಳ ಅದಾವ. ಓಕೆನಾ, ನೆಕ್ಸ್ಟ್ 2.11 ಟೆಕ್ಸ್ಟ್ ಸೈಟೇಷನ್ ರೆಫರೆನ್ಸ್ ಈಸ್ ಅನದರ್ ಇಂಪಾರ್ಟೆಂಟ್ ಟಾಪಿಕ್. ಓಕೆನಾ, 2023 ಕೇಸೆಟ್ ಪರೀಕ್ಷೆಗಳು ಕೇಳ್ಯಾನ. ಹೀಗಾಗಿ 2025 ಪ್ರಶ್ನೆ ಪತ್ರ ಕೇಳ್ತಾನೆ. 24 ಕೇಳಿಲ್ಲ, 25 ಕೇಳ್ತಾನೆ. ಸೊ ಭಾಳ ಪ್ರಾಮುಖ್ಯತೆ ಇದೆ, ಇದನ್ನು ದಯವಿಟ್ಟು ಓದ್ಕೊರಿ. ನಿಮಗೇನಾದರೂ ಈ ನೋಟ್ಸ್ ಬೇಕಾದ್ರೆ ಸಂಪರ್ಕಿಸ್ಬೋದು, ಕಡಿಮೆ ಬೆಲೆಗಳು ಕೊಡೋಕ್ಕೆ ಇಷ್ಟಪಡ್ತೀನಿ. ಈಗ 2.12 ಡಿಫ್ರೆನ್ಸ್ ಬಿಟ್ವೀನ್ APA ಮತ್ತು MLA ಸ್ಟೈಲ್. ಓಕೆನಾ, ನೀವು ಡೆಸರ್ಟೇಷನ್ ಬರೆಯುವಾಗ ಅಥವಾ ಏನಾದರೂ PhD ಮಾಡಕತ್ತಾಗ ನಿಮಗೆ ಈ APA ಮತ್ತು MLA ಬಗ್ಗೆ ಗೊತ್ತಾಗುತ್ತೆ. ಸೊ ಅದು ಕೂಡ ಕೆಲವೊಂದು ಮಿಸ್ಲೇನಿಯಸ್ ಟಾಪಿಕ್ಸ್ ಕೂಡ ಅದಾವ. ಮಿಸ್ಲೇನಿಯಸ್ ಅಂತಂದರೆ ಕೆಲವೊಂದು ಈ ಟಾಪಿಕ್ಗಳನ್ನ ಬಿಟ್ಟು ಕೂಡ ಕೇಳುವಂಥ ಚಾನ್ಸ್ಗಳು ಅದಾವ. ಅಂದರೆ ಕ್ವಾಲಿಟೇಟಿವ್ ಮೆಥಡ್ ಆಫ್ ರಿಸರ್ಚ್ ಕೂಡ ಇಂಪಾರ್ಟೆಂಟ್ ಇದೆ, ಅದನ್ನು ಪ್ರಶ್ನೆಗಳು ಕೇಳ್ತಾನೆ. ಅಗೇನ್ ಕ್ವಾಂಟಿಟೇಟಿವ್ ಮೆಥಡ್ ಮೇಲೆ ಕೇಳ್ತಾನೆ. ಆರ್ಟಿಕಲ್ ರೈಟಿಂಗ್ ಹೆಂಗೆ ಮಾಡಬೇಕು, ಏನು ತಾನ ಹೆಂಗೆ ಅಂತ ಅನ್ನೋದು ಕೂಡ ಇಂಪಾರ್ಟೆಂಟ್ ಇದೆ. ಆಮೇಲೆ ಎಥಿಕ್ಸ್ ಆಫ್ ರಿಸರ್ಚ್ ಕೂಡ ಪ್ರಶ್ನೆಗಳು ಕೇಳ್ತಾನೆ. ಸಮ್ ಅದರ್ ಇಂಪಾರ್ಟೆಂಟ್ PYQ ಕೂಡ ನಾನು ಹಾಕಿದ್ದೀನಿ, ನಿಮಗೆ ಬೇಕಾದರೆ ಓದ್ಕೋಬೋದು. ಒಟ್ಟು 37 ಪೇಜ್ ಇದೆ. ಸೊ ಈ ರೀತಿ ನೀವೇನು ಮಾಡಬೇಕು, ಸೊ ನೋಡಿರಿ, ಮಹಾರಾಷ್ಟ್ರದ್ದು ಕೂಡ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಹಾಕೇ ನಾನು. ಓಕೆನಾ, ನಿಮಗೆ ಇದು ಮೇ ಬಿ ಹೆಲ್ಪ್ಫುಲ್ ಆಗ್ಬೋದು. ಸೊ ಈ ರೀತಿ ನಿಮ್ಮ ಸ್ಟಡಿ ಹೆಂಗಿರಬೇಕು ಅಂದರೆ ಇನ್ ಡೀಟೇಲ್ ಆಗಿರಬೇಕಪ್ಪ. ಓಕೆನಾ, ಸೊ ಹಿಂಗೆ ಮಾಡಿರಿ. ಯಾಕೆ ಎಕ್ಸಾಮ್ ಪಾಸ್ ಆಗಿಲ್ಲ ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಎಕ್ಸಾಮ್ ಪಾಸ್ ಆಗೋದಂದರೆ ಕೇವಲ ನೀವು ಬರೀ ಆಸೆ ಪಡೋದು ಅಷ್ಟೇ ಅಲ್ಲ, ಅದಕ್ಕೆ ನೀವು ನಿಮ್ಮ ಯೋಗ್ಯತೆ ತಕ್ಕಂಗೆ ಪ್ರಯತ್ನ ಪಡಬೇಕು ಮತ್ತು ಪ್ರಯತ್ನ ಪಡೋದ್ರ ಜೊತೆಗೆ ಪರಿಶ್ರಮ ಹಾಕಬೇಕು. ಅಂದಾಗ ನಿಮಗೆ ಒಂದು ಒಳ್ಳೆಯ ಏನು ಸಿಗ್ತದೆ, ಫಲ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಫಲ ಅಂದರೆ ಪ್ರಯತ್ನ ನಮ್ಮದು, ಫಲ ದೇವ್ರದ್ದು ಅಂತ ಹೇಳ್ತಾರಲ್ಲ. ಸೊ ಹಂಗೆ ಓಕೆ, ಯಾವುದು ನಮ್ಮ ಯೋಗ್ಯತೆ ಒಳಗಿದೆ ಅದೆಲ್ಲ ಸಿಗುತ್ತೆ, ಬಟ್ ಯೋಗ್ಯತೆಗೆ ನಾವು ಅರ್ಹರಾಗಬೇಕು ಅಂತ ಹೇಳ್ತಾ ಇವತ್ತು ನಾನು ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ.